ಯಶ್ ಅಮ್ಮಂಗೂ ಯಶ್ ಅವರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯಾ? ದೂರ ಆಗಿದ್ದಾರಾ? ಯಶ್ ತಾಯಿಯ ವರ್ತನೆಯಿಂದ ಬೇಸತ್ತು ದೂರ ಹೋಗಿದ್ದಾರಾ? ಉಳ್ಕೊಂಡಿದ್ದಾರಾ? ಇಂತಹ ಡೌಟ್ಗಳು ಮೂಡ್ತಾನೆ ಇವೆ. ಯಶ್ ಅಮ್ಮ ಪುಷ್ಪ ಇತ್ತೀಚೆಗೆ ನಿರ್ಮಾಪಕಿ ಆದರು. ತಮ್ಮನ್ನು ತಾವು ಪಾರ್ವತಮ್ಮ ರಾಜ್ಕುಮಾರ್ ಲೆವೆಲ್ಗೆ ಕರ್ಕೊಂಡಿದ್ರು. ಮಾಡಿರೋದು ಒಂದೇ ಒಂದು ಸಿನಿಮಾ, ಕೊತ್ತಲವಾಡಿ. ಸಿನಿಮಾ ಮಾತನಾಡಿದ್ದಕ್ಕಿಂತ ಆ ಸಿನಿಮಾ ಬಗ್ಗೆ ಯಶ್ ಅಮ್ಮ ಮಾತನಾಡಿರೋದೇ ಜಾಸ್ತಿ. ಪುಷ್ಪ ಅರುಣ್ ಅವರ ಸಿಲ್ಲಿ ಮಾತುಗಳು ಟ್ರೋಲ್ ಆದವು. ಆ ಟ್ರೋಲ್ಗಳನ್ನು ನೋಡಿದ ಅರ್ಧದಷ್ಟು ಜನ ಸಿನಿಮಾ ನೋಡಿದ್ದಿದ್ರೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ತಾ ಇತ್ತು. ಹಾಗೇನೂ ಆಗಲಿಲ್ಲ. ಹಂಗೆ ನೋಡಿದರೆ ಜನರಿಗೆ ಇವತ್ತಿಗೂ ಕೊತ್ತಲವಾಡಿ ಚಿತ್ರದ ಹೀರೋ ಹೀರೋಯಿನ್ ಕಥೆ ಡೈರೆಕ್ಟರ್ ನೆನಪಾಗೋದಿಲ್ಲ. ಕೇವಲ ಯಶ್ ಅಮ್ಮ ನೆನಪಾಗ್ತಾರೆ. ಅಷ್ಟೊಂದು ಮಾತನಾಡ್ತಿರೋ ಯಶ್ ಅಮ್ಮ ಮಗ ಸೊಸೆಯಿಂದ ದೂರ ಇದ್ದಾರಾ? ಪುಷ್ಪ ಅವರ ಮೊದಲ ಚಿತ್ರಕ್ಕೆ ಯಶ್ ಅವರಾಗಲಿ ರಾಧಿಕಾ ಪಂಡಿತ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ವಿಶ್ ಮಾಡಲಿಲ್ಲ. ಇನ್ನು ಯಶ್ ಅಮ್ಮ ಅಂತೂ ಯಶ್ನ ಬೆಳೆಸಿದ್ದೇ ನಾನು, ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೇ ನಾನು ಅಂತೆಲ್ಲ ಬೊಂಬಡ ಬಜಾಯಿಸಿದ್ರು. ಈಗ ನೋಡಿದರೆ ನಟಿ ದೀಪಿಕಾ ದಾಸ್ ಅವರ ಬಗ್ಗೆ ಸಿಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ನಾಗಿಣಿ ಖ್ಯಾತಿಯ ದೀಪಿಕಾ ದಾಸ್ ಅವರು ಯಶ್ ಅವರಿಗೆ ಸಂಬಂಧದಲ್ಲಿ ತಂಗಿ ಆಗಬೇಕು. ಅವರು ದೊಡ್ಡ ಸ್ಟಾರ್ ಆಗೋಕೆ ಆಗಿಲ್ಲ ನಿಜ, ಆದರೆ ಒಳ್ಳೆ ನಟಿ. ಅಂತಹ ದೀಪಿಕಾ ದಾಸ್ ಅವರ ಬಗ್ಗೆ ಯಶ್ ಅಮ್ಮ ಮಾಡಿರೋ ಮಾತು ನೋಡಿ. ಅವಳೇನು ದೊಡ್ಡ ಸಾಧನೆ ಮಾಡಿದ್ದಾಳೆ? ಅವಳು ಯಾವ ಸೀಮೆ ಹೀರೋಯಿನ್ನು? ದೀಪಿಕಾ ದಾಸ್ ಏನು ರಮ್ಯಾನ ರಕ್ಷಿತಾನ? ಯಾರಾದರೂ ದೊಡ್ಡ ಸಾಧನೆ ಮಾಡಿರೋರ ಬಗ್ಗೆ ಹೇಳಿ. ಅದೆಲ್ಲ ಬಿಟ್ಟು ದೀಪಿಕಾ ದಾಸ್ ಕಥೆ ಯಾಕೆ ಅಂದಿದ್ದಾರೆ. ಅಭಿನವ ಪಾರ್ವತಮ್ಮನ ಪೋಸು ಕೊಡ್ತಿದ್ದ ಯಶ್ ಅಮ್ಮ ಇದನ್ನೇನ ಇಂಡಸ್ಟ್ರಿಗೆ, ಕಲಾವಿದರಿಗೆ, ಒಬ್ಬ ಹೆಣ್ಣು ಮಗಳಿಗೆ ಕೊಡೋ ಗೌರವ? ದೀಪಿಕಾ ದಾಸ್ ಅವರು ಕೂಡ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಉತ್ತರ ಕೊಟ್ಟಿದ್ದಾರೆ. ತಾನು ದೊಡ್ಡ ನಟಿ ಅಲ್ಲದೆ ಇರಬಹುದು, ಮರ್ಯಾದೆ ಕೊಟ್ಟು ಮಾತಾಡಿ, ಅಮ್ಮ ಆದರೂ ಸರಿ ದೊಡ್ಡಮ್ಮ ಆದರೂ ಸರಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟೆಲ್ಲ ಬೈದ ಮೇಲೆ ಅವಳಿನ್ನು ಚಿಕ್ಕ ಹುಡುಗಿ ಅಂತ ತಿಪ್ಪೆ ಸಾರಿಸಿದ್ದಾರೆ ಯಶ್ ಅಮ್ಮ. ಇಲ್ಲಿ ಚಿಕ್ಕ ಹುಡುಗಿ ಯಾರು? ಯಶ್ ಅಮ್ಮನ, ದೀಪಿಕಾ ದಾಸ್ ಅವರ? ಜನ ಡಿಸೈಡ್ ಮಾಡ್ತಾರೆ. ಯಶ್ ಅವರು ಮೇಲ್ನೋಟಕ್ಕೆ ದುರಹಂಕಾರಿ ಅನಿಸಿದ್ರು ತಮ್ಮ ವೃತ್ತಿ ಜೀವನಕ್ಕೆ ಸಹಾಯ ಮಾಡಿದ ಒಬ್ಬರನ್ನೂ ಮರ್ತಿಲ್ಲ. ಈ ಹಾದಿಲಿ ಯಶ್ ಅವರು ಫೇಸ್ ಮಾಡಿದ್ದ ಅತಿ ದೊಡ್ಡ ಸಮಸ್ಯೆ ಅವರ ಅಮ್ಮನೇ. ಯಶ್ ಅವರು ಫಸ್ಟ್ ಟೈಮ್ ಕಾಂಟ್ರವರ್ಸಿ ಮಾಡಿಕೊಂಡ ಮೈಸೂರು ಲೋಕೇಶ್ ಪತ್ನಿಗೆ ಚೀಟಿಂಗ್ ಕಾಂಟ್ರವರ್ಸಿ ಆಗಲಿ, ಬಾಡಿಗೆ ಮನೆ ಓನರ್ ಜೊತೆ ಗಲಾಟೆ ವಿಷಯನೇ ಆಗಲಿ, ಹಾಸನದಲ್ಲಿ ಖರೀದಿ ಮಾಡಿದ್ದ ಭೂಮಿಯ ವಿಷಯನೇ ಆಗಲಿ, ಕಿರಿಕ್ಕು ಶುರುವಾಗಿದ್ದು ಯಶ್ ಅವರ ಅಮ್ಮನಿಂದಾನೆ. ಆಗೆಲ್ಲ ತಾಯಿ ಅನ್ನೋ ಕಾರಣಕ್ಕೆ ತಪ್ಪಿದ್ರೂ ಎದೆ ಕೊಟ್ಟು ನಿಂತಿದ್ದ ಯಶ್ ಈ ಬಾರಿ ಸೈಲೆಂಟಾಗಿ ದೂರ ಸರಿದಿದ್ದಾರೆ. ಅಹಂಕಾರ ನೆತ್ತಿಗೇರಿದಾಗ ಏನಾಗಬೇಕು ಅದೇ ಆಗಿದೆ. ಯಶ್ ಅಭಿಮಾನಿಗಳೇ, ನಿಮ್ಮ ಅಮ್ಮನ ಬಾಯಿಗೆ ಬೀಗ ಹಾಕ್ಸಿ ಪ್ಲೀಸ್ ಅಂತಿದ್ದಾರೆ.